ದೊರ್ಸಾನಿ, ಬಾಲಚಂದ್ರನ ಮತ್ತೆ ಮಲ್ಲೇಶ್ ಅಣ್ಣನ್ ಮಗಳು ಬರ್ತಾ ಇದ್ದಾರೆ. ನಮಸ್ಕಾರ ದೊರಸಾಣಿ. ಮಲ್ಲೇಶ್ ಅಣ್ಣನ್ ಮಗಳು. ದೊರಸಾಣಿ, ಮಲ್ಲೇಶ್ ಅಣ್ಣನ್ಗೆ ಮಾತು ಕೊಟ್ಟಿದ್ದ ಪ್ರಕಾರ ಈ ಹುಡುಗಿ ರೂಪದಲ್ಲಿ ಕರ್ಕೊಂಡು ಬಂದಿದ್ದೀನಿ. ನನ್ ತಂದೆ ಈ ಊರಿಗೋಸ್ಕರ ಪ್ರಾಣ ಕೊಟ್ಟಿದ್ದು ಇದೇ ರಾಜ್ಯದಲ್ಲಿ. ನನ್ ತಂದೆ ರಕ್ತ ಚಿಮ್ಮಿರೋದು ಇದೇ ರಾಜ್ಯದ ಗೋಡೆಗಳ ಮೇಲೆ. ನನ್ ಯಾಕೆ ಬರೋದಕ್ಕೆ ಹೇಳ್ದೆ ಈ ರಾಜ್ಯಕ್ಕೆ? ನೀನು ಮಲ್ಲೇಶನ ಮಗಳೇ ಅಲ್ಲ. ನೀನ್ ಯಾರು ಅನ್ನೋದನ್ನ ತಿಳ್ಕೋಬೇಕಾ? ನಿನ್ನ ಹುಟ್ಟು ಒಂದು ಚರಿತ್ರೆಗೆ ಅಂತ್ಯ, ಹೊಸ ಚರಿತ್ರೆಗೆ ಬುನಾದಿ. ತಿಳ್ಕೋಬೇಕಾಗಿರೋದು ನಡೆದಿರೋ ಸತ್ಯ. ತಲೆ ಸುತ್ತಾ ಇದೆ, ಇಳಿಸು ಮಾಮ. ಇಳಿಸಲ್ಲ ಗುಂಡಮ್ಮ. ತಲೆ ಸುತ್ತಿದೆ, ಇಳಿಸು ಮಾಮ. ಯಾಕೆ ಇಳಿಸ್ಬೇಕು ಗುಂಡಮ್ಮ? ಗುಂಡಮ್ಮ ಏ ಮುತ್ಕ, ನಮಸ್ಕಾರ ಬುದ್ಧಿ. ಏ ಮುತ್ಕ, ದೊರೆ ಮನೆಗೆ ಅರಿಕೆ ಕಟ್ಟಬೇಕು. ಮನೆಗೆ ಬರೋ ಕೇಳ್ತಾ ಇದ್ದಾರೆ ದೊರೆ, ಬಾ. ಈ ಕಟ್ಟೋ ಅಷ್ಟು ಶಕ್ತಿ ನನ್ನಲ್ಲಿ ಇಲ್ಲ ಕಣಪ್ಪ. 4 ದಿನದಿಂದ ನನ್ನ ಮಗ ಬೇರೆ ಸತ್ತೋದ. 11ನೇ ದಿನಕ್ಕೆ ಕಾರ್ಯ ಬೇರೆ ಮಾಡಬೇಕು. ನನಗೀಗ ಶಕ್ತಿ ಇಲ್ಲಪ್ಪ. ನಾನು ಬರಲ್ಲ ಕಣಪ್ಪ. ಹಿಂಗೆ ಹೇಳ್ಬೇಕನ್ನು ದೊರೆ ಅವ್ರಿಗೆ? ನಿಂದಮ್ಮಯ್ಯ, ನಿನಗೆ ಹೆಂಗ ಅನಿಸ್ತಿತ್ತೋ ಹಂಗೆ ಹೇಳು. ನನ್ನ ಕೈಯೆಲ್ಲ ಆಗಲ್ಲ. ಸರಿ ಕಣೋ ಮುತ್ಕ, ಹಿಂಗೇನೆ ಹೇಳ್ತೀನಿ. ಮುಂದೆ ಏನು ಅಂತ ದೊರೆ ಹೇಳ್ತಾನೆ. ಕರೆದ್ರೆ ಬರಲ್ವಂತ, ಶಕ್ತಿ ಇಲ್ವಂತ ನನ್ನ ಮಗನ್ ಜಾತಿಗೆ ಮತ್ ನಮ್ ದೊರೆತನ ಏನೋ ಆಗ್ಬೇಕು. ನನ್ನನ್ನು ಬಿಟ್ಬಿಡ್ರು, ನನ್ನನ್ನು ಬಿಟ್ಬಿಡ್ರು. ನಿಮ್ಮಯ್ಯ ಕೊಂಡ್ರು. ನನ್ ತಾತನ ಬಿಟ್ರು. ನಿಮ್ ಕೈ ಮುಗಿತೀನಿ, ನಮ್ ತಾತನ ಬಿಟ್ರು. ತಾತ ನನ್ನನ್ನು ಬಿಟ್ಬಿಡ್ರು. ಏನೋ ಗಲೀಜ್ ಜಾತಿ ಅವನೇ. ಹಟ್ಟಿ ಹತ್ರ ಬರಕ್ ಹೇಳಿದ್ರೆ ಬರಲ್ಲ ಅಂತ್ಯಾ? ಈ ದೊರೆ ಬರಕ್ ಹೇಳಿದ್ರೆ ಹೂತಾಕಿರೋ ಶವ ಕೂಡ ಎದ್ದಿ ಓಡ್ ಬರ್ತಾ ಇರ್ಬೇಕು. ಅರ್ಥ ಆಯ್ತಾ? ಮುದಿ ನನ್ ಮಗನೇ. ಲೇ ನನ್ ಮಕ್ಳ, ನಿಮ್ ಬದುಕು ಇಷ್ಟೇನೆ. ನೀವ್ ಸಾಯೋವರ್ಗು ನನ್ ಎಕ್ಕಡದ ಹತ್ರ ಬಿದ್ದಿರ್ಬೇಕು. ಇವನ್ ಗೊಡಿಯ ಏಟ್ಗೆ ಕಿವಿ ಗುಯ್ ಅನ್ಬೇಕು ನನ್ಗೆ. ಬಾರ್ಸೋ. ಅದು ಅಣ್ಣ, ನಿಮ್ ಕೈ ಮುಗಿತೀನಿ ಅಣ್ಣ. ನಮ್ ತಾತಂಗ್ ತುಂಬಾ ನೋವಾಗ್ತಿದೆ ಅಣ್ಣ. ನಿಮ್ ಕಾಲಿಗೆ ಬೀಳ್ತೀನಿ ಅಣ್ಣ. ನಮ್ ತಾತಂಗ್ ಬೇರೆ ಆರೋಗ್ಯ ಸರಿ ಇಲ್ಲ ದೊರೆ. ದಯವಿಟ್ಟು ಬಿಡಕ್ ಹೇಳಿ ದೊರೆ. ದೊರೆ, ಮೊದ್ಲು ನೀರ್ ಕೊಡಿ, ಆಮೇಲೆ ಬೇಕಾದ್ರೆ ನಮ್ ತಾತಂಗ್ ಹೊಡಿರಿ. ಲೇ, ನೀರಿಲ್ಲ ಕಣೋ ಇಲ್ಲಿ. ಬರ್ತಾ ಇದೆ ಉಯಿ ಅಂತೀಯ ನಿಮ್ ತಾತ. ಲೇ ಮಹೇಶ, ಕುಡಿತೇನೋ ನಾನು. ಆ
ಕುಡಿಯೋ ನಾನು ಹುಚ್ಚೇನ? ಏಯ್, ನನ್ನ ಮಗನೇ ತಾತ ತಾತ ಎದಲ್ ತಾತ ಬೇಗ ಓಡೋಗೋಣ ತಾತ ಓಡೋಗೋಣ ತಾತ ನೀನ್ ಹೆಚ್ಚೊತ್ತು ಬದುಕಲ್ಲ ಕಣಪ್ಪ. ತಾತ ಹೊರಟೋಗು. ತಾತ ಈ ರಾಕ್ಷಸರಿಂದ ದೂರ ಹೋಗು. ಮಾವ ತಾತ 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 ಮಾವ ಮಾವ ದೊರೆ ಆ ಹುಡುಗ ಓಡೋಗ್ಬಿಟ್ಟಿದ್ದಾನೆ. ಈ ಮುದ್ಕ ಸತ್ತೋಗಿದ್ದಾನೆ. ಈ ಹುಡುಗಿ ಬದುಕೇ ಇದೆ ದೊರೆ. ಎಲ್ಲ ಹೋಗ್ತಾನ ಅವನು? ಸಿಕ್ಕಾಕೋತಾನೆ. ಸಿಕ್ಕಾಕೊಂಡಾಗ ಹಕ್ಕಿ ಹಿಸ್ಕಾಕ್ ಸಾಯಿಸ್ತೀನಿ. ಲೇ ಮಲ್ಲಮ್ಮ, ತೊರೆ ಇವಳು ನಿನ್ನ ಹತ್ರನೇ ಸಾಕೋ. 20 ವರ್ಷ ಆದ್ಮೇಲೆ ನಾನು ಇಟ್ಕೋತೀನಿ. ಆಮೇಲೆ ಇದೆ ಇವ್ರಿಗೆ. ಇವಾಗ ಸಾಯಿಸ್ಬೇಕಾಗಿರೋದು ಆ ಭೀಮ್ರಾವ್ನ. ಅವನು ಬೋನಿಂದ ತಪ್ಪಿಸ್ಕೊಂಡು ಅವನ್ ಹುಲಿಯಾಗಿ ನನ್ನನ್ನ ನರಿ ಮಾಡಿದಾನೆ. ಅವನ್ ಸಾಯಿಸಿ ರಕ್ತ ತಗೊಂಡ್ ಬಾರೋ. ಊಟಕ್ ನೆಂಚ್ಕೋತೀನಿ. ಏನ್ ನೋಡ್ತಾ ಇದ್ರ? ಹೋಗ್ರ ಹೋಗ್ರ. Mr. Pungi Karnam, what is my kingdom saying? ದೊರೆ, ನೀವು ದೇವ್ರ ಭಾಷೆ ಮಾತಾಡಿದ್ರೆ ನಂಗೆ ಅರ್ಥ ಆಗಲ್ಲ. ನಾನು ನಿಮ್ಮ ಥರ ಆಕ್ಸ್ಫರ್ಡಲ್ಲಿ ಓದಿಲ್ಲ. ನಮ್ದೆಲ್ಲ ಸರ್ಕಾರಿ ಶಾಲೆ. ಅದೆಲ್ಲ ಬಿಟ್ಟು ನನ್ಗೆ ಅರ್ಥ ಆಗಿದ್ದೇನು ಅಂದರೆ, ರಾಜ್ಯ ಏನನ್ನುತ್ತೋ ನಿಮ್ಮ ಸೇವಕರು ಏನಂತಾರೋ ಅನ್ನುತ್ತೆ. ರಾಜ್ಯ ಏನು ಹೇಳುತ್ತೋ ರಾಜನೂ ಅದೇ ಹೇಳ್ತಾನೆ. ದೊರೆ ಏನು ಹೇಳ್ತಾರೋ ಸೇವಕರು ಅದಕ್ಕೆ ತಲೆ ಅಳ್ಳಾಡಿಸ್ತಾರೆ. ಇಷ್ಟೇ ನನಗೆ ಗೊತ್ತಿರೋದು ದೊರೆ. ಬದುಕೋದನ್ನ ಕಲ್ತು ಬಿಟ್ಟೆ ಕಂಡ್ಲ ನೀನು. ಎಲ್ಲ ನಿಮ್ಮ ಆಶೀರ್ವಾದ. ಯಾಕೋ ಬಂಡಿನ ನಿಲ್ಲಿಸ್ಬಿಟ್ಟೆ? ದೊರೆ ದೊಡ್ಡ ಮರನ ಅಡ್ಡ ಬೆಳೆಸಿದ್ದಾರೆ. ಹತ್ತರಿಕೆ ಬ್ಯಾಂಚತ್. ಹತ್ತರಿಕೆ ಯಾವನೋ ಮರನ ಕಟ್ ಮಾಡಿದ್ದು? ಆ? ಬರೋ ಮುಂದೆ. ಅಯ್ಯೋ ನನ್ನ ಮಕ್ಳ, ಇವತ್ತು ನಿಮ್ ಭೀಮ್ರಾವ್ ಜೊತೆ ಕೇಲ್ ಕಥಮ್. ನಾನು ಭುಜಂಗರಾವ್ ಹತ್ರ ಹೋಗಿ ಕೆಲಸ ಹುಡುಕೋತೀನಿ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅವನು ಮನುಷ್ಯ ಅಲ್ಲ ಕಣ್ರೋ, ಗರ್ಜಿಸೋ ಹುಲಿ ಇದ್ದಾಗೆ. ಕೈಗೆ ಬಂದಿರೋದೇನಾದ್ರು ಬಿಟ್ಟು ಬಾ, ನಮ್ಮನ್ನ ಸಿಗದಾಗ್ತಾನೆ. ಸರಿಯಾಗಿ ಇಟ್ಕೊಳ್ರೋ, ಒಂದೇಟೆ ಮುಗಿಸ್ಬಿಡೋಣ. ಏ ಮೀರಾಬಾಯ್, ಏನು ಅಂದ್ರೆ ಏನಾಯ್ತು? ಏನೇ ರಕ್ತ? ಇವನು ಬರೋದೇನಾದ್ರೂ ತಡ ಆಗಿದ್ದಿದ್ರೆ ನೀನ್ ಒಂದ್ ಬಿಳಿ ಸೇರೆ ಉಟ್ಕೊಂಡ್ ಮೊಂಡೆ ಆಗಿರ್ತಿದ್ದೆ. ಕೊನೆಗೂ ಬದುಕ್ಬಿಟ್ಟು ನೀನ್ ಸಾಯ್ತಿದ್ರು ಒಪ್ಪಳಲ್ವಲ್ಲೋ? ಅದೇನಂತ ಉಡ್ತೋ? ಕಟ್ಕೊಂಡಿರೋ ಹೆಂಡತಿಗೂ ಮಕ್ಳಿಗೆ ಬೈದಂಗ್ ಬೈತಿಯಲ್ಲೋ? ಬಾಯ್ಲಿ
ಅಡ್ಬಿದ್ದೆ ದೊರೆಸಾಣಿ. ನಿನ್ ಹೆಸರೇನ್ ಕಂದ? ಮಲ್ಲೇಶ್. ಮಲ್ಲೇಶ್. ಬಾ ಕಂದ, ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಬಂದೆ ದೊರೆಸಾಣಿ.